ನಾವು ಆದಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ 17ನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಪ್ರಥಮ ಬಾರಿಗೆ ಸೌದಿ ಅರೇಬಿಯಾದ ಇತಿಹಾಸದಲ್ಲಿ ಇದು ನಡೀತಾ ಇದೆ. ಇದು ತಾರೀಕು 18 ಹಾಗೂ 19ನೇ ಜನವರಿ 24ರಂದು ಸೌದಿ ಅರೇಬಿಯಾದ ಸಫ್ವಾ ಎಂಬ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾಗಿ ನಾವು ನಡೆಸಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಕಲಾವಿದರನ್ನು ನಾವು ಆಹ್ವಾನಿಸಿದ್ದೇವೆ. ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಹಲವಾರು ಸಾಹಿತ್ಯ ಅಕಾಡೆಮಿ, ಭರತನಾಟ್ಯ ಇರ್ಬೋದು, ನಮ್ಮ ಇದು ಕಥಕ್ ಹಾಗೂ ಡೊಳ್ಳು ಕುಣಿತ ಮತ್ತು ರಂಗ ಸಂಸ್ಕೃತಿ ಇದೆಲ್ಲ ನಾವು ಸರ್ಕಾರದ ಅಧೀನದಲ್ಲಿರುವಂಥ ಅಕಾಡೆಮಿಯ ಕಲಾವಿದರನ್ನು ನಾವು ಕರೆಸ್ತಾ ಇದ್ದೇವೆ. 37 ಕಲಾವಿದರು ಬರ್ತಾ ಇದ್ದಾರೆ. ಅದಲ್ಲದೆ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ಒಂದು ರೂಪಕವನ್ನು ಕೂಡ ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಬಹರೈನ್ ಹಾಗೂ ಸೌದಿ ಘಟಕದಿಂದ. ಅದೇ ರೀತಿ ಶಾಸ್ತ್ರೀಯ ನೃತ್ಯ ಭರತನಾಟ್ಯ, ನಮ್ಮ ಕರಾವಳಿಯ ಜನಪ್ರಿಯ ಹುಲಿವೇಷ ಕುಣಿತವನ್ನು ಬಹರೈನ್ನ ಕಲಾವಿದರು ಬಂದು ಅದನ್ನು ನಡೆಸಿಕೊಡಲಿದ್ದಾರೆ. ಅದೇ ರೀತಿ ಬ್ಯಾರಿ ಸಾಂಪ್ರದಾಯಿಕ ದ್ರಫ್ ನೃತ್ಯ, ಅದಲ್ಲದೆ ನಮ್ಮ ಪ್ರಸಿದ್ಧ ಕಲಾವಿದರಾದ ಮ್ಯಾಜಿಕ್ ಕಲಾವಿದರಾದಂತಹ ಕುದ್ರೋಳಿ ಗಣೇಶ್, ಸ್ಟ್ಯಾಂಡಪ್ ಕಾಮಿಡಿ ನಮ್ಮ ಗೋಪಿಯವರು ಹಾಗೂ ಸತ್ತಿಗೇರಿಯವರು ಆಗಮಿಸಲಿದ್ದಾರೆ. ಮಿಮಿಕ್ರಿ ಕಾರ್ಯಕ್ರಮ ಕೂಡ ಗೋಪಿಯವರಿಂದ ನಡೆಯಲಿಕ್ಕಿದೆ. ಅದಲ್ಲದೆ ನಾವು ಬಹು ಭಾಷಾ ಕವಿಗೋಷ್ಠಿಯನ್ನು ಹಾಗೂ ಆದಿವಾಸಿ ಕನ್ನಡಿಗರ ಗೋಷ್ಠಿ ಹಾಗೂ ಅಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ನಾವು ಕನ್ನಡದ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಜಾನಪದ ಗೀತೆ, ನಾಟಕ ಹಾಗೂ ಸಾಹಿತಿಗಳಿಗೆ ಅವರನ್ನು ಕೂಡ ಒಂದು ವೇದಿಕೆ ಅವರಿಗೆ ಒಂದು ನಿರ್ಮಾಣ ಮಾಡಿದ್ದೇವೆ. ಇದೊಂದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅಗತ್ಯ, ಮಾಧ್ಯಮದವರ ಪ್ರಚಾರ ಅಗತ್ಯ. ಎಲ್ಲರನ್ನು ಒಟ್ಟುಗೂಡಿಸಬೇಕಾದ್ರೆ ಮಾಧ್ಯಮದವರು ಸಹಕಾರ ನಮಗೆ ಅತ್ಯಗತ್ಯ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀಯುತ ಶಿವರಾಜ್ ತಂಗಡಿಯವರನ್ನು ನಾವು ಆಹ್ವಾನಿಸಿದ್ದೇವೆ. ಈಗಾಗಲೇ ಜನ ಬ್ಯೂಟಿ ಖಾದರ್ ಮಾನ್ಯ ಸಭಾಪತಿಯವರು ಕೂಡ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. ಅದೇ ರೀತಿ ನಮ್ಮ ಭಾರತೀಯ ರಾಯಭಾರಿ ಸೌದಿ ಅರೇಬಿಯಾದಲ್ಲಿರುವಂಥ ಡಾಕ್ಟರ್ ಶುಹೇಲ್ ಅಜಾಜ್ ಖಾನ್ ಅವರು, ಅದೇ ರೀತಿ ಜನಾಬ್ ರಹೀಂ ಖಾನ್ ಮಾನ್ಯ ಸಚಿವರು ಪೌರಾಡಳಿತ ಮತ್ತು ಹಜ್ ಖಾತೆ, ಶ್ರೀ ಚೆಲುವರಾಯ ಸ್ವಾಮಿಯವರು ಮಾನ್ಯ ಸಚಿವರು ಕೃಷಿ ಖಾತೆ ಕರ್ನಾಟಕ ಸರ್ಕಾರ, ಶ್ರೀಯುತ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರು ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಕ್ಷಿಣ ಕನ್ನಡದ ಅವರು ಉಸ್ತುವಾರಿ ಸಚಿವರು ಕೂಡ, ಡಾಕ್ಟರ್ ಆರತಿ ಕೃಷ್ಣ ಉಪಾಧ್ಯಕ್ಷರು, ಆದಿವಾಸಿ ಕನ್ನಡಿಗರ ಕೋಶ ಕರ್ನಾಟಕ ಸರ್ಕಾರ, ಅದೆಲ್ಲ ಇನ್ನಿತರ ಗಣ್ಯರನ್ನು ಕೂಡ ನಾವು ಸಾಹಿತಿಗಳನ್ನೆಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಹಲವೊಂದು ಬೇಡಿಕೆಗಳು ಕೂಡ ಬರ್ತಾ ಇದೆ. ಯಾಕೆಂದರೆ ಅಲ್ಲಿರುವ ಸ್ವಲ್ಪ ವೀಸಾ ಸಮಸ್ಯೆಗಳು ಇರುವುದರಿಂದ ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರಯತ್ನಿಸಿದ ಆದಷ್ಟು ಕಲಾವಿದರಿಗೆ ಅವಕಾಶವನ್ನು ನೀಡಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ಸೌದಿ ಅರೇಬಿಯಾದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಾ ಇದೆ. ಯಾಕೆಂದರೆ ಇಷ್ಟರವರೆಗೆ ಅಲ್ಲಿ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳಿಗೆ ಸರಿಯಾದ ಸರ್ಕಾರದಿಂದ ಮಾನ್ಯತೆ ಸಿಗ್ತಿರಲಿಲ್ಲ. ಈಗ ಅಷ್ಟೇ ನಮ್ಮ ಸೌದಿ ಯುವರಾಜರು ಈ ಒಂದು ಕಲೆಗೆ ಎಲ್ಲ ಪ್ರೋತ್ಸಾಹ ನೀಡುವಂಥ ಇದನ್ನು ಪ್ರಾರಂಭಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೊಸ ಸಾಹಸಕ್ಕೆ ನಾವು ಕೈ ಹಾಕಿದ್ದೇವೆ. ಈಗ ಸೌದಿ ಅರೇಬಿಯಾದಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಮಂದಿ ಇದ್ದಾರೆ? ನಾವು ಈಗ ನಮ್ಮ ಈಸ್ಟರ್ನ್ ರೀಜನದಲ್ಲಿ ಮೋರ್ ದೆನ್ 40,000ಕ್ಕಿಂತ ಹೆಚ್ಚು ಜನರು ಕನ್ನಡಿಗರಿದ್ದಾರೆ. ನಾವು ಅಲ್ಲಿ ಗುರುವಾರ ಮತ್ತು ಶುಕ್ರವಾರ, ನಮಗೆ ವೀಕೆಂಡಲ್ಲಿ ಆಗುವುದು ಶುಕ್ರವಾರ, ಮೊದಲನೇ ದಿನ ಗುರುವಾರ, 2 ದಿನದಲ್ಲಿ ನಾವು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಾವು 10,000ಕ್ಕಿಂತ ಹೆಚ್ಚು ಕನ್ನಡಿಗರು ಸೇರುವಂಥ ಒಂದು ನಿರೀಕ್ಷೆ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.